ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಯೂಸ್ವಲಿ KCET ರಿಲೇಟೆಡ್ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಆದರೆ ಯಾವಾಗ ಒಂದು ತಪ್ಪಾದ ಒಂದು ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗ್ತಾ ಇದೆ ಅಂತ ಅನಿಸಿದಾಗ ನಾನು ಸಾಮಾನ್ಯವಾಗಿ ವಿಡಿಯೋವನ್ನು ಮಾಡ್ತೀನಿ. ಈಗ ನೋಡಿ, ಕಾಮೆಂಟ್ಗೆ ಸಾಕಷ್ಟು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಯಾವಾಗ CETಯಲ್ಲಿ ನನಗೆ ರ್ಯಾಂಕ್ ಚೆನ್ನಾಗಿ ಬರ್ತದೋ ಇಲ್ಲವೋ ಅಂತ ಕಾಮೆಂಟ್ಗೆ ಎಕ್ಸಾಮನ್ನು ಕೂಡ ಕಟ್ಟಿರ್ತಾರೆ. ಬಹಳಷ್ಟು ವಿದ್ಯಾರ್ಥಿಗಳು ಕಾಮೆಂಟ್ಗೆ ಎಕ್ಸಾಮನ್ನು ಮೊನ್ನೆ ಬರೆದಿದ್ದಾರೆ. ಆದರೆ ಈ ಕಾಮೆಂಟ್ಗೆ ಎಕ್ಸಾಮ್ನಲ್ಲಿ ನಾನು ನೋಡೋ ಹಾಗೆ ಏನು ಟಾಪ್ ಕಾಲೇಜಸ್, ಕಾಮೆಂಟ್ಕೆಯಲ್ಲಿ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಹಾಕಬೇಕು, ಟಾಪ್ ಕಾಲೇಜಸ್ ಯಾವುವು ಅಂತ ಬಹಳಷ್ಟು ವಿಡಿಯೋಗಳನ್ನು ಮಾಡ್ತಾರೆ. ಕೆಲವೊಂದು ಗೂಗಲ್ನಲ್ಲಿ ಕೂಡ ನಮಗೆ ಕೆಲವೊಂದು ಮಟೀರಿಯಲ್ ಸಿಗುತ್ತೆ. ಅದರಲ್ಲಿ ಸಾಕಷ್ಟು ಒಂದು ತಪ್ಪು ಮಾಹಿತಿ ಬರ್ತಾ ಇದೆ. ಯಾಕೆ ಹೀಗಾಗ್ತದೆ ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಮೆಂಟ್ಕೆಯಲ್ಲಿ ಆಲ್ ಓವರ್ ಇಂಡಿಯಾ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ. ಅವ್ರಿಗೆ ನಮ್ಮ ಕರ್ನಾಟಕದಲ್ಲಿ ಯಾವ ಕಾಲೇಜುಗಳು ಚೆನ್ನಾಗಿದ್ದಾವೆ ಅವರಿಗೆ ಗೊತ್ತಿರೋದೇನು, ಇದೊಂದು RVCE, PES, BMS, MS ರಾಮಯ್ಯ, ಒಂದು 4-5 ಕಾಲೇಜುಗಳ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ ಇದು ಟಾಪ್ ಕಾಲೇಜು ಅಂತ. ಅದು ಬಿಟ್ಟರೆ ಅವ್ರಿಗೆ ಉಳಿದ ಕಾಲೇಜುಗಳ ಬಗ್ಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ಹೀಗಾಗಿ ಅವರು ಒಂದು 5-6 ಟಾಪ್ ಕಾಲೇಜುಗಳನ್ನು ಹೇಳಿ ನಂತರದಲ್ಲಿ ಯಾವುದ್ಯಾವುದೋ ಕಾಲೇಜುಗಳನ್ನು ಟಾಪ್ ಕಾಲೇಜು ಅಂತ ಲಿಸ್ಟ್ನಲ್ಲಿ ಇಟ್ಬಿಡ್ತಾರೆ. ಮತ್ತು ನಾವು ಈ ಕಾಮೆಂಟ್ಗೆ ಇದನ್ನು ಆಪ್ಷನ್ ಎಂಟ್ರಿ ಹಾಕೋಬೇಕಾದ್ರೆ ಅಟ್ಲೀಸ್ಟ್ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಾದರೂ ಸರಿಯಾದ ಒಂದು ಆಪ್ಷನ್ ಎಂಟ್ರಿ ಮಾಡಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ಈ ಕಾಮೆಂಟ್ಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಲಾಸ್ಟ್ ಇಯರ್ ಕಟ್ ಆಫ್ ಅನ್ನು ನೋಡಿ ಯಾವಾಗಲೂ ಈ ಕಾಮೆಂಟ್ಗೆ ಇದ್ದ ಆಪ್ಷನ್ ಎಂಟ್ರಿಯನ್ನು ಮಾಡಬೇಡಿ. ಯಾಕಂದರೆ ಅಲ್ಲಿ ಎಷ್ಟೊಂದು ಎವರೇಜ್ ಕಾಲೇಜುಗಳು ನಿಮಗೆ ಆರಾಮಾಗಿ KCETಯಲ್ಲಿ ಸಿಗುವಂಥ ಕಾಲೇಜುಗಳು ಟಾಪ್ನಲ್ಲಿ ಬಂದ್ಬಿಟ್ಟಿದ್ದಾವೆ. ಅದು ಯಾಕೆ ಹಾಗೆ ಆಗಿದೆ ಅಂತಂದರೆ, ಈ ಆಪ್ಷನ್ ಎಂಟ್ರಿಯಲ್ಲಿ ಈ ಟಾಪ್ ಲಿಸ್ಟ್ನಲ್ಲಿ ಒಂದು ರ್ಯಾಂಕಿಂಗ್ನಲ್ಲಿ ಬರೋದೇನೆಂದರೆ ನಾವು ಏನು ಹಾಕಿರ್ತೀವಿ ಅದರ ಪ್ರಕಾರ ಬರುತ್ತೆ ಅದು. ಈಗ ಬಹಳಷ್ಟು ವಿದ್ಯಾರ್ಥಿಗಳು ಎವರೇಜ್ ಕಾಲೇಜುಗಳನ್ನು ಟಾಪ್ ಕಾಲೇಜ್ ಅಂತ ತಿಳಿದುಕೊಂಡು ಮೇಲೆ ಹಾಕೊಂಡ್ಬಿಟ್ರೆ ಅದೇ ಮೇಲೆ ಬಂದ್ಬಿಡುತ್ತೆ. ಆ ರೀತಿ ಅಲ್ಲಿ ಒಂದು ಕಾಮೆಂಟ್ಗೆ ಲಿಸ್ಟ್ನಲ್ಲಿ ನಮ್ಗೆ ಕಾಣಿಸುತ್ತೆ. ನಿಮಗೆ ನಾನು ಬಹಳಷ್ಟು ಕಾಲೇಜುಗಳ ಹೆಸರನ್ನ ಇಲ್ಲಿ ತಗೊಳ್ಳೋದಿಲ್ಲ, 2 ಉದಾಹರಣೆಗಳನ್ನು ತಗೋತೀನಿ ನೋಡಿ. ಅಲ್ಲಿ ಕಾಮೆಂಟ್ಗೆ ಲಿಸ್ಟ್ನಲ್ಲಿ ಟಾಪ್ ಕಾಲೇಜಿನಲ್ಲಿ ಹೇಳುವಂತ ಹೆಸರು ನೋಡಿ, ಒಂದು ಶ್ರೀ ವೆಂಕಟೇಶ್ವರ ಕಾಲೇಜು ಅಂತ ಬೆಂಗಳೂರದ್ದು. ಈ ಒಂದು ಶ್ರೀ ವೆಂಕಟೇಶ್ವರ ಕಾಲೇಜು ನಿಮಗೆ KCET ಕಟ್ ಆಫ್ ನೋಡಿದರೆ ಲಾಸ್ಟ್ 3rd ರೌಂಡ್ನಲ್ಲಿ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ನೋಡಿ, ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ 74,835 ನಿಮಗೆ KCET ರ್ಯಾಂಕ್ ಬಂದಾಗ ಜನರಲ್ ಮೆರಿಟ್ ಸ್ಟೂಡೆಂಟ್ಗೆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಸಿಕ್ಕಿದೆ. ಈ ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಬೆಂಗಳೂರಲ್ಲಿ ಇರುವಂಥ ಕಾಲೇಜು. ಇನ್ನೊಂದು ಗೀತಮ್ ಅಂತ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಡೀಮ್ಡ್ ಯೂನಿವರ್ಸಿಟಿ ಅಂತ. ಇದು ಈ ಒಂದು ಕಾಲೇಜು ಕೂಡ ಒಂದು ಕಾಮೆಂಟ್ಗೆ ಇದರಲ್ಲಿ ಟಾಪ್ ಲಿಸ್ಟ್ನಲ್ಲಿ ಇದೆ. ಬಹಳಷ್ಟು ನಮ್ಮ ಹಿಂದಿ ಯೂಟ್ಯೂಬರ್ಗಳು ಟಾಪ್ ಕಾಲೇಜು ಕಾಮೆಂಟ್ಗೆ ಇದು ಹಾಕೊಳ್ಳಿ ಲಿಸ್ಟು ಅಂತ ಕೊಡ್ತಾರೆ. ಈ ಕಾಲೇಜಿಗೊಂದು ಕೂಡ ಕೊಡ್ತಾರೆ ಅವರು. ಟಾಪ್ 20, ಟಾಪ್ 10 ಅಲ್ಲೆಲ್ಲ ಈ ಕಾಲೇಜ್ಗಳನ್ನು ಇಟ್ಟಿದ್ದಾರೆ ಅವರು. ಈ ಗೀತಮ್ ಕಾಲೇಜಿಂದ ಲಾಸ್ಟ್ ನಿಮ್ಮ 3rd ರೌಂಡ್ ಕಟ್ ಆಫ್ ಜನರಲ್ ಮೆರಿಟ್ ಕಂಪ್ಯೂಟರ್ ಸೈನ್ಸು 67,896. ನೀವು ಲಾಸ್ಟ್ ಇಯರ್ ಕಟ್ ಆಫ್ ಅನ್ನು ತೆಗೆದು ನೋಡ್ಬೋದು. 67,896 ಬಂದಂಥ ಜನರಲ್ ಮೆರಿಟ್ ಸ್ಟೂಡೆಂಟ್ಗೆ ಕಂಪ್ಯೂಟರ್ ಸೈನ್ಸ್ ಅಲಾಟ್ ಆಗಿದೆ. ಹೀಗೆ ನಿಮಗೆ ಒಂದು CETಯಲ್ಲೇ ನಿಮ್ಮ ರ್ಯಾಂಕ್ ಎಷ್ಟೋ ದೂರ ಹೋದರೂ ಸಿಗುವಂತಹ ಕಾಲೇಜುಗಳು ಕಾಮೆಂಟ್ಕೆಯಲ್ಲಿ ಟಾಪ್ ಲಿಸ್ಟ್ನಲ್ಲಿ ಇವೆ. ಕಾಮೆಂಟ್ಕೆಯಲ್ಲಿ ನೀವು ಸುಮಾರು 3.5 ಲಕ್ಷಕ್ಕಿಂತ ಹೆಚ್ಚು ಫೀಸು, ಕಾಲೇಜ್ ಫೀಸ್ ಎಲ್ಲ ಸೇರಿಕೊಂಡ್ರೆ ಆಲ್ಮೋಸ್ಟ್ 3.5 ಲಕ್ಷ ಫೀಸ್ ಆಗುತ್ತೆ. ಇಲ್ಲಿ ನಿಮಗೆ CETಯಲ್ಲಿ ಹಿಂದಿಂದ ನಾವು ವಿಡಿಯೋ ಮಾಡಿದ್ದೀನಿ ಎಷ್ಟು ಫೀಸ್ ಆಗುತ್ತೆ ಏನಂತ. ಭಾಳಷ್ಟು ಅಂದರೆ 1.5 ಲಕ್ಷ ಫೀಸ್ ಆಗುತ್ತೆ. ನೀವು ಅಷ್ಟು 3.5 ಲಕ್ಷ ಕೊಟ್ಟು ಈ ಕಾಮೆಂಟ್ಕೆಯಲ್ಲಿ ಭಾಗವಹಿಸಿ ಒಂದು ಎವರೇಜ್ ಕಾಲೇಜ್ಗೆ ಹೋಗುವಂತೆ ಆಗಬಾರ್ದು. ಅಟ್ಲೀಸ್ಟ್ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ನೀವು ಸರಿಯಾಗಿ ಆ ಒಂದು ಕಾಮೆಂಟ್ಕೆದಲ್ಲಿ ಏನಿದೆ ಅಲ್ಲ ರ್ಯಾಂಕಿಂಗ್ ಏನು ಬಂದಿದೆ, ಆ ಕಟ್ ಆಫ್ ಏನಿದೆ ಅದನ್ನು ನೋಡಬೇಡಿ. ಇಲ್ಲಿ CETಯಲ್ಲಿ ಏನು ಕಟ್ ಆಫ್ ಬಂದಿದೆ, ಯಾವುದು ನಿಮಗೆ ಸ್ಟ್ಯಾಂಡರ್ಡ್ ಕಾಲೇಜು ಅಂತ ಇಲ್ಲಿ ನಮ್ಮ CET ಕಟ್ ಆಫ್ ಅನ್ನು ನೀವು ನೋಡಿದರೆ ಗೊತ್ತಾಗ್ತದೆ. ಯಾವುದು ಟಾಪ್ ಕಾಲೇಜು, ಯಾವ ಟಾಪ್ 20 ಕಾಲೇಜು, ಟಾಪ್ 30 ಕಾಲೇಜು ಅಂತ ಗೊತ್ತಾಗ್ತದೆ. ಆದ ಕಾರಣ ನಾನು ಈ ವಿಡಿಯೋದಲ್ಲಿ ಎಲ್ಲ ಕಾಲೇಜುಗಳು CETಯಲ್ಲಿ ಭಾಗವಹಿಸುವಂಥ ಎಲ್ಲ ಕಾಲೇಜುಗಳು ಕಾಮೆಂಟ್ಕೆಯಲ್ಲಿ ಭಾಗವಹಿಸುವುದಿಲ್ಲ. ಕೆಲವೊಂದು ಕಾಲೇಜುಗಳು, ಈಗ ಉದಾಹರಣೆಗೆ PES ಯೂನಿವರ್ಸಿಟಿ ಬೆಂಗಳೂರು, ಅದು ಕಾಮೆಂಟ್ಕೆದಿಲ್ಲ, ಅಲ್ಲಿಲ್ಲ. PES ಕಾಲೇಜ್ ಮಂಡ್ಯ, ಶಿವಮೊಗ್ಗ ಕಾಮೆಂಟ್ಕೆದಲ್ಲಿದ್ದಾವೆ. ಆದರೆ PES ಯೂನಿವರ್ಸಿಟಿ ಬೆಂಗಳೂರು ಕಾಮೆಂಟ್ಕೆ ಲಿಸ್ಟ್ನಲ್ಲಿ ಇಲ್ಲ. ಎಷ್ಟೋ ಕಾಲೇಜುಗಳು ಕಾಮೆಂಟ್ಕೆ ಲಿಸ್ಟ್ನಲ್ಲಿ ಇರೋದಿಲ್ಲ. ಆದ ಕಾರಣ ನಾನು ಇಲ್ಲಿ ನಿಮ್ಗೊಂದು ಲಿಸ್ಟ್ ಕೊಟ್ಟಿದ್ದೀನಿ. ಯಾವ ಒಂದು ಟಾಪ್ 40 ಕಾಲೇಜು, 45 ಕಾಲೇಜ್ ಕೊಟ್ಟಿದ್ದೀನಿ. ಕೆಲವೊಂದು ಔಟ್ ಆಫ್ ಬೆಂಗಳೂರು ಇದ್ದಾವೆ, ಮೈಸೂರು, ಹೀಗೆ ಬೇರೆ ತುಮಕೂರಿನ ಸೈಡ್, ಹೀಗೆ ಬೇರೆ ಬೇರೆ ಕಾಲೇಜುಗಳು ಕೂಡ ಇವೆ. ನಿಮಗೆ ಬೆಂಗಳೂರು ಕಾಲೇಜು ಬೇಕಂದ್ರೆ ಸುಮಾರು ನಿಮಗೆ 40 ಕಾಲೇಜುಗಳು ಇಲ್ಲಿ ಟಾಪ್ ಕಾಲೇಜುಗಳು ಸಿಗ್ತವೆ. ಫಸ್ಟ್ ಕಾಲೇಜು RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇಲ್ಲಿ ಕಾಮೆಂಟ್ಗೆ ಕೋಡ್ ಏನಿದೆ 095. ಇಲ್ಲಿ ಕಾಮೆಂಟ್ಗೆ ಕೋಡ್ಗಳಿವೆ, ನೋಡ್ತಾ ಹೋಗಿ. ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಅನುಕೂಲ ಆಗುತ್ತೆ. ಈ ಲಿಸ್ಟನ್ನು ನೀವು ಪ್ರಿಪೇರ್ ಮಾಡಿಕೊಂಡ್ರೆ. ಇದು ಕಾಮೆಂಟ್ಗೆ ಕೋಡು ಬೇರೆ ಇರುತ್ತೆ, CET ಕರ್ನಾಟಕ CET ಕೋಡ್ ಬೇರೆ ಇರುತ್ತೆ, ಅದನ್ನು ನೀವು ಗಮನಿಸಬೇಕು. ಈ ಕಾಮೆಂಟ್ಗೆ
ಇದರಲ್ಲಿ ಕಾಮೆಡ್ಗೆ ಕೋಡ್ ಹಾಕಿದರೆ ನಿಮಗೆ ಇದೇ ರೀತಿ ಕಾಲೇಜುಗಳು ದೊರೆಯುತ್ತವೆ. ಮೊದಲನೇದು RV ಕಾಲೇಜು, ಕೋಡು E095. ಎರಡನೇದು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಲ್ಲಿ PES ಯೂನಿವರ್ಸಿಟಿ ಭಾಗವಹಿಸುವುದಿಲ್ಲ ಅಂತ ಹೇಳಿದೆ, ಇಲ್ಲಾದರೆ ಅದು ನಮಗೆ ಸೆಕೆಂಡಲ್ಲಿ ಬರ್ತಾ ಇತ್ತು. ಈಗ MS ರಾಮಯ್ಯ. ನಂತರ SJCE ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಟ್ಟಿದ್ದೀನಿ ನಾನು ಮೈಸೂರು. ನೀವು ಬೇಕಂದರೆ BMS ಕಾಲೇಜು ಬೆಂಗಳೂರು ಇಟ್ಕೋಬಹುದು. ಮೈಸೂರವರಾದರೆ ಇದನ್ನೇ ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಮೈಸೂರು 5th ಪ್ಲೇಸ್ನಲ್ಲಿ. 6th ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು. 7th BIT ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. 8th ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು. 9th ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ NIE ನಾರ್ತ್ ಮೈಸೂರು. 10th KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹುಬ್ಳಿ, ಏನು BVB ಅಂತ ಕರಿತೀವಲ್ಲ ಅದು. 11th E275 ನೋಡಿ, ಕೋಡನ್ನು ನೋಡ್ತಾ ಹೋಗಿ, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಬೆಂಗಳೂರು. E028 BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಬೆಂಗಳೂರು. ಮತ್ತು E016 13th KLS ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾಂ. ಮತ್ತು ಯಾರು ಬೆಂಗಳೂರು ಕಾಲೇಜ್ ಬೇಕನ್ನೋರು ಇದನ್ನು ಸ್ಕಿಪ್ ಮಾಡಿ ಮುಂದಿನ ಕಾಲೇಜ್ಗೆ ಹೋಗ್ಬೋದು. ನೆಕ್ಸ್ಟು SDM ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಧಾರವಾಡ 14th. 15th BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಬೆಂಗಳೂರು. ಅದನ್ನು ಸ್ಕಿಪ್ ಮಾಡಿ ಈ BNM ಕಾಲೇಜನ್ನು ಹಾಕೋಬೋದು ನೀವು. RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೆಕ್ಸ್ಟ್ ಬೆಂಗಳೂರು 16th ಅಲ್ಲಿ. 17th ಪ್ಲೇಸಲ್ಲಿ CMR IT ಬೆಂಗಳೂರು. ನೋಡಿ, CMR ಯೂನಿವರ್ಸಿಟಿ ಬೇರೆ, CMR IT ಬೇರೆ. ಇಲ್ಲಿ ಟಾಪ್ನಲ್ಲಿ ಇರುವಂಥದ್ದು CMR IT. ಆಮೇಲೆ 18th ನಲ್ಲಿ ವಿದ್ಯಾವರ್ಧಕ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ನೋಡಿ, ವಿದ್ಯಾ ವಿಕಾಸ ಅಂತ ಒಂದು ಕಾಲೇಜ್ ಇದೆ, ಅದಲ್ಲ, ಇದು ವಿದ್ಯಾವರ್ಧಕ್ ಕಾಲೇಜ್ 18th ಪ್ಲೇಸ್ನಲ್ಲಿ. 19th ಪ್ಲೇಸ್ನಲ್ಲಿ ನೀವು ಬೆಂಗಳೂರು ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಬೋದು, ಮೈಸೂರು ಕಾಲೇಜು. ನಂತರ ಸರ್ MUIT ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. ನಂತರದ ಪೊಸಿಷನ್ನಲ್ಲಿ 20th MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಬೆಂಗಳೂರು. ನೆಕ್ಸ್ಟು 21st ನಲ್ಲಿ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಬೆಂಗಳೂರು. ನಂತರ 22nd ಪ್ಲೇಸ್ನಲ್ಲಿ ರೇವಾ ಯೂನಿವರ್ಸಿಟಿ ಬೆಂಗಳೂರು. 23rd SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. 24th ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. 25th ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. 26th ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ, ನೋಡಿ ಇವೆಲ್ಲ ಬೆಂಗಳೂರಿವೆ. 27th ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಬೆಂಗಳೂರು. 28th ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಗಳೂರು. ನೀವು ಬೆಂಗಳೂರು ಬೇಕಂದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ 29th BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು. 30 ಬಸವೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಾಗಲಕೋಟ್. ಯಾರು ಆ ಕಡೆ ಪ್ರಿಫರ್ ಮಾಡ್ತೀರಿ ಇದನ್ನು ಮಾಡ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಆ್ಯಂಡ್ 31st ಜವಾಹರ್ಲಾಲ್ ನೆಹರು ಕಾಲೇಜ್ ಆಫ್ ನ್ಯೂ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಿವಮೊಗ್ಗ. 32nd ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಳ್ಳಾರಿ. 33rd BS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ. ಬೆಂಗಳೂರು ಬೇಕನ್ನೋರು ಇವನು ಸ್ಕಿಪ್ ಮಾಡ್ತಾ ಹೋಗ್ಬೋದು. ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆ. ನೆಕ್ಸ್ಟು 35th ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮೂಡುಬಿದ್ರೆ ಮಂಗಳೂರು 35th. ಆಮೇಲೆ 36th KS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. ಮತ್ತೆ ಈಗ ಬೆಂಗಳೂರು ಕಾಲೇಜಿಗೆ ಬಂದು ನೋಡಿ. 37th ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ್. ಬೆಂಗಳೂರು ಬೇಕಂದವರು ನಾನು ಈಗ ಇವ್ನು ಸ್ಕಿಪ್ ಮಾಡಿ ಬರೀ ಇದನ್ನು ಮಾಡ್ಕೋಬೋದು. ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು 38 ಪೊಸಿಷನ್. 39th ಅಲ್ಲಿ ದ ಚಾಣಕ್ಯ ಯೂನಿವರ್ಸಿಟಿ ಬೆಂಗಳೂರು 39th. 40th ಅಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. 41st ವಿದ್ಯಾ ವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಮೈಸೂರು. 42nd ಅಲಯನ್ಸ್ ಯೂನಿವರ್ಸಿಟಿ ಬೆಂಗಳೂರು. 43rd ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು. 44th ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಬೆಂಗಳೂರು. 45th ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. ನೋಡಿ, ಇವನ್ನ ನಾನು ಒಂದು ಟಾಪ್ 40 ಕಾಲೇಜ್ 45 ಕೊಟ್ಟಿದ್ದೀನಿ. ಇನ್ ಬಿಟ್ವೀನ್ ಸ್ವಲ್ಪ ಔಟ್ಸೈಡ್ ಕಾಲೇಜ್ ಇದ್ದಾವೆ, ಅವನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಬೆಂಗಳೂರಲ್ಲಿ ಆಲ್ಮೋಸ್ಟ್ ನೀವು ಇದನ್ನು ಮಾಡಿದ್ರು ಕೂಡ ಒಂದು 35 ಕಾಲೇಜ್ ಆದರೂ ನಿಮಗೆ ಇಲ್ಲಿ ಅಟ್ಲೀಸ್ಟ್ ನಮ್ಮ ಈ ಕರ್ನಾಟಕದ ವಿದ್ಯಾರ್ಥಿಗಳಿಗಾದರೂ ಒಂದು ಸರಿಯಾದ ಮಾಹಿತಿ ಸಿಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮಗೆ ಯಾರಿಗೆ ಮಾಹಿತಿ ಬೇಕು KCET ಕೌನ್ಸಿಲಿಂಗ್ ಬಗ್ಗೆ ಅಂತ ನಾನು ಈಗಾಗಲೇ ಹೇಳಿದಾಗೆ ಕೇವಲ ಒಂದು 500 rupeesಗೆ ನೀವು ಎನ್ರೋಲ್ ಮಾಡಿಕೊಂಡ್ರೆ ನಾನು ನಿಮಗೆ ಯಾವ ರೀತಿ ನೀವು ಆಪ್ಷನ್ ಎಂಟ್ರಿ ಹಾಕಬೇಕು, ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜುಗಳು ಸಿಗ್ತದೆ ಅನ್ನೋದನ್ನು ಲಿಸ್ಟನ್ನು ಕೊಡ್ತೀನಿ. ಆ ರೀತಿ ನೀವು ಮಾಡ್ಕೋಬಹುದು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.